ಜೀವ ಜ್ಞಾನರತ್ನಗಳಿಂದ ತುಂಬಿದ ದೀಪ. ನೆನಪು, ಸೇವೆ, ಪ್ರೀತಿ ಒಂದೇ ದಾರಿ. ಸ್ವರ್ಗದ ಆಸ್ತಿಗೆ ಇದೇ ದಾರಿ. ಜ್ಞಾನ ರತ್ನಗಳಿಂದ ಜೋಳಿಗೆ ತುಂಬಿಸೋಣ. ಸಿಕ್ಕ ಬೆಳಕನ್ನು ಎಲ್ಲರಿಗೆ ಹಂಚೋಣ. ದಾರಿ ತೋರಿಸಿದಷ್ಟು ಆಶೀರ್ವಾದ, ಸೇವೆಯೇ ನಮ್ಮ ಜೀವನ. ನಮಸ್ಕಾರ. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಎಲ್ರೂ ಜನವರಿ 1ಗೆ ಹೊಸ ವರ್ಷದ ಸಂಕಲ್ಪಗಳನ್ನ ಮಾಡ್ತಾರೆ ಅಲ್ವಾ? ಹೌದು ಹೌದು. ಈ ವರ್ಷ ಜಿಮ್ಗೆ ಹೋಗ್ಬೇಕು, ಹೊಸದನ್ನು ಕಲಿಬೇಕು, ಈ ಥರ. ಆದ್ರೆ ಫೆಬ್ರವರಿ ಬರೋ ಅಷ್ಟ್ರಲ್ಲಿ ಏನಾಗಿರುತ್ತೆ? ಹೆಚ್ಚಿನ ರೆಸಲ್ಯೂಷನ್ಗಳು ಗಾಳಿಯಲ್ಲಿ ಮಾಯವಾಗಿರ್ತವೆ. ಎಕ್ಸಾಕ್ಟ್ಲಿ. ಇದು ಯಾಕೆ ಹೀಗಾಗತ್ತೆ? ಇಂದು ನಾವು ಚರ್ಚಿಸುತ್ತಿರೋ ಫೆಬ್ರವರಿ 8, 2026ರ ಒಂದು ಆಧ್ಯಾತ್ಮಿಕ ಪ್ರವಚನದಲ್ಲಿ ಕೇವಲ 1 ವರ್ಷದ ರೆಸಲ್ಯೂಷನ್ ಅಲ್ಲ, ಇಡೀ ಜೀವನವನ್ನು ಬದಲಾಯಿಸುವ ಒಂದು ದೊಡ್ಡ ಗುರಿ ಮತ್ತು ಅದನ್ನ ಸಾಧಿಸುವ ಒಂದು ಮಾಸ್ಟರ್ ಕೀಯ ಬಗ್ಗೆ ಮಾತಾಡ್ಲಾಗಿದೆ. ಹೌದು, ನೀವು ಹೇಳಿದ್ದು ತುಂಬಾ ಸರಿ. ಇದು ಕೇವಲ ಹೊಸ ವರ್ಷದ ಶುಭಾಶಯ ಹೇಳೋದರ ಬಗ್ಗೆ ಅಲ್ಲ, ಬದಲಿಗೆ ಒಂದು ಹೊಸ ಜೀವನ ಮತ್ತು ಹೊಸ ಯುಗ. ಹೌದು, ಹೊಸ ಯುಗದ ಆರಂಭದ ಬಗ್ಗೆ ಒಂದು ಗಂಭೀರವಾದ ಚರ್ಚೆ. ಇದರ ಮುಖ್ಯ ಉದ್ದೇಶವೇ ಹೊಸ ವರ್ಷಕ್ಕೆ ಒಂದು ಅತ್ಯುನ್ನತ ಗುರಿಯನ್ನು ಕೊಡೋದು ಮತ್ತು ಅದನ್ನು ತಲುಪುವ ಪ್ರಾಕ್ಟಿಕಲ್ ವಿಧಾನಗಳನ್ನು ತಿಳಿಸೋದು. ಇದರಲ್ಲಿ ನನಗೆ ಆಕ್ಚುಲಿ ಒಂದು ವಿಷಯ ತುಂಬಾ ಕುತೂಹಲ ಮೂಡಿಸಿತು. ಅದೊಂದು ವಿಶೇಷ ವರದಾನದ ಬಗ್ಗೆ. ಓ ಹೌದು. ನಮ್ಮ ದಾರಿಯಲ್ಲಿ ಬರುವ ಯಾವುದೇ ನಕಾರಾತ್ಮಕತೆಯನ್ನು ಸಕಾರಾತ್ಮಕವಾಗಿ ಬದಲಾಯಿಸುವ ಒಂದು ಶಕ್ತಿ ಅದು ಅಂತ ಹೇಳಲಾಗಿದೆ. ಬನ್ನಿ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಚರ್ಚಿಸೋಣ. ಖಂಡಿತ. ಸರಿ, ಮೊದಲು ಇಲ್ಲಿಂದ ಶುರು ಮಾಡೋಣ. ಪ್ರಪಂಚವೆಲ್ಲ ಕ್ಯಾಲೆಂಡರ್ ಪುಟ ತಿರುಗಿಸಿ ಹೊಸ ವರ್ಷವನ್ನು ಆಚರಿಸುತ್ತೆ. ಆದ್ರೆ ಈ ಪ್ರವಚನದ ಪ್ರಕಾರ ಆಧ್ಯಾತ್ಮಿಕ ಬ್ರಾಹ್ಮಣ ಜೀವನ ಅಂದ್ರೆ ಕೇವಲ ದಿನಾಂಕ ಬದಲಿಸೋದಲ್ಲ, ಬದಲಿಗೆ ಒಂದು ಸುವರ್ಣ ಯುಗವನ್ನೇ ಅಂದ್ರೆ ಸತ್ಯಯುಗವನ್ನೇ ತರೋದು. ಈ ಎರಡೂ ದೃಷ್ಟಿಕೋನಗಳ ಮಧ್ಯೆ ಇರೋ ವ್ಯತ್ಯಾಸ ಏನು? ಖಂಡಿತ ನೋಡಿ, ಲೌಕಿಕದಲ್ಲಿ ಹೊಸ ವರ್ಷದ ಶುಭಾಶಯ ಅಂದ್ರೆ ಎಲ್ಲ ಒಳ್ಳೆದಾಗಲಿ ಅಂತ ಹಾರೈಸೋದು. ಅದೊಂದು ಆಶಯ ಅಷ್ಟೇ ಅಲ್ವಾ? ಹೌದು, ಒಂದು ವಿಶ್. ಆದ್ರೆ ಇಲ್ಲಿನ ಸಂದೇಶ ಅದಕ್ಕಿಂತ ಬಹಳ ಆಳವಾದದ್ದು. ಇದು ಕೇವಲ ಹಾರೈಕೆ ಅಲ್ಲ, ಬದಲಿಗೆ ಒಂದು ನಿಶ್ಚಿತ ಭವಿಷ್ಯದ ಘೋಷಣೆ. ಹೌದು, ಒಂದು ಘೋಷಣೆ. ಸುವರ್ಣಯುಗ, ಸ್ವರ್ಗದಂತಹ ಜಗತ್ತು ಈಗ ಬಂದೇ ಬಿಟ್ಟಿತು ಎಂಬ ಸತ್ಯವನ್ನು ಜಗತ್ತಿಗೆ ಸಾರೋದು. ಅಂದ್ರೆ ಆಗಬಹುದು ಅನ್ನೋದಲ್ಲ, ಆಗಿದೆ ಅನ್ನೋ ನಂಬಿಕೆ. ನಿಖರವಾಗಿ. ಈ ಸುವರ್ಣಯುಗದ ಆಸ್ತಿ ಅಥವಾ ವರಸೆ ಅನ್ನೋದು ಭವಿಷ್ಯದಲ್ಲಿ ಸಿಗೋ ವಸ್ತುವಲ್ಲ, ಅದು ಈಗಾಗಲೇ ನಮಗೆ ಸಿಕ್ಕುಬಿಟ್ಟಿದೆ ಎಂಬ ದೃಢವಾದ ನಂಬಿಕೆಯೇ ಎಲ್ಲಾ ಆಧ್ಯಾತ್ಮಿಕ ಪ್ರಯತ್ನಗಳ ಅಡಿಪಾಯ. ಯಾರು ಈ ಆಸ್ತಿಯನ್ನು ಕೊಟ್ಟಿದ್ದಾರೆ? 3 ಲೋಕಗಳ ಒಡೆಯ ಸ್ವಯಂ ಭಗವಂತನೇ ಕೊಟ್ಟಿದ್ದಾನೆ. ಈ ಅರಿವು ಸ್ಥಿರವಾಗಿದ್ರೆ ಸಣ್ಣಪುಟ್ಟ ಸೋಲು, ಗೆಲುವು, ಮಾನ ಅಪಮಾನಗಳು ನಮ್ಮನ್ನು ಅಲುಗಾಡಿಸಲು ಸಾಧ್ಯವೇ ಇಲ್ಲ. ಇದರ ಬಗ್ಗೆ ಇನ್ನೊಂದು ಮಾತು ಹೇಳಿದ್ದಾರೆ. ಈ ನಂಬಿಕೆ ಎಷ್ಟು ದೃಢವಾಗಿರಬೇಕು ಅಂದ್ರೆ ಅದರ ಮುಂದೆ ಜಗತ್ತಿನ ಯಾವುದೇ ದೊಡ್ಡ ಪದವಿ, ಅಧಿಕಾರ ಅಥವಾ ಸಂಪತ್ತು ಕೂಡ ಧೂಳಿನ ಸಮಾನ ಎನಿಸಬೇಕು ಅಂತ. ಹೌದು. ಇದು ನಮ್ಮನ್ನು ಮಾಯೆಯ ದಾಳಿಯಿಂದ ರಕ್ಷಿಸೋ ಒಂದು ಕವಚದ ತರ ಕೆಲಸ ಮಾಡುತ್ತೆ. ಹೌದು. ಯೋಚನೆ ಮಾಡಿ, ನಿಮ್ಮ ಹತ್ರ ಜಗತ್ತಿನ ಅತ್ಯಂತ ಅಮೂಲ್ಯವಾದ ವಜ್ರ ಇದ್ರೆ ನೀವು ದಾರಿಯಲ್ಲಿ ಸಿಗೋ ಗಾಜಿನ ಚೂರುಗಳನ್ನು ನೋಡಿ ಆಕರ್ಷಿತರಾಗ್ತೀರಾ? ಇಲ್ಲ, ಖಂಡಿತ ಇಲ್ಲ. ಹಾಗೆ ಈ ಆಧ್ಯಾತ್ಮಿಕ ಆಸ್ತಿಯ ಅರಿವಿದ್ದಾಗ ಲೌಕಿಕದ ಸಣ್ಣ ಪುಟ್ಟ ಆಕರ್ಷಣೆಗಳು ನಮ್ಮ ಮೇಲೆ ಪ್ರಭಾವ ಬೀರಲು ಸಾಧ್ಯವಿಲ್ಲ. ಸರಿ, ಈ ದೊಡ್ಡ ಚಿತ್ರ ಅರ್ಥ ಆಯ್ತು. ಸುವರ್ಣಯುಗ ಬಂದಿದೆ ಅನ್ನೋ ನಂಬಿಕೆ ನಮ್ಮನ್ನ ರಕ್ಷಿಸುತ್ತೆ. ಹಾಗಾದ್ರೆ ಈ ನಂಬಿಕೆಯನ್ನ ಇಟ್ಕೊಂಡು ನಾವು ಸಾಧಿಸಬೇಕಾದ ದೊಡ್ಡ ಗುರಿ ಏನು? ಈ ವರ್ಷದ ಮಟ್ಟಿಗೇನಾದ್ರೂ ನಿರ್ದಿಷ್ಟ ಗುರಿಯನ್ನ ಕೊಟ್ಟಿದಾರಾ? ಖಂಡಿತ. ಈ ವರ್ಷದ ಗುರಿಯಂದ್ರೆ ತಂದೆಯ ಸಮಾನ ಆಗುವುದು. ಬಾಪ್ ಸಮಾನ್. ಹೌದು, ಬಾಪ್ ಸಮಾನ್. ಅಂದ್ರೆ ಎಲ್ಲಾ ಗುಣಗಳಲ್ಲಿ, ಎಲ್ಲಾ ಶಕ್ತಿಗಳಲ್ಲಿ ಸಂಪನ್ನ ಮತ್ತು ಸಂಪೂರ್ಣರಾಗುವುದು. ಒಂದ್ ನಿಮಿಷ, ತಂದೆಯ ಸಮಾನ ಅಂದ್ರೆ ದೇವ್ರ ಸಮಾನ ಆಗೋದಲ್ವಾ? ಇದು ಕೇಳೋಕೆ ತುಂಬಾ ದೊಡ್ಡ ಗುರಿ ಅಂತ ಅನ್ಸ್ಬೋದು. ಹೌದು, ಆಲ್ಮೋಸ್ಟ್ ಅಸಾಧ್ಯವೇನೋ ಅನ್ನೋ ಥರ ಇದೆ. ಹೌದು, ಕೇಳಕ್ ಹಾಗೆ ಅನ್ಸಬಹುದು. ಆದರೆ ಇಲ್ಲಿ ಆಗಲೇಬೇಕು ಅನ್ನೋ ಪದಕ್ಕೆ ವಿಶೇಷವಾದ ಒತ್ತು ಕೊಟ್ಟಿದ್ದಾರೆ. ಅಂದ್ರೆ ಇನ್ನು ಮುಂದೆ ನಾನು ಪ್ರಯತ್ನಿಸ್ತಾ ಇದ್ದೀನಿ, ನೋಡೋಣ ಅನ್ನೋ ಮಾತುಗಳಿಗೆ ಅವಕಾಶ ಇಲ್ಲ. ಓಕೆ, ಇದೊಂದು ದೃಢ ನಿಶ್ಚಯ. ಹೌದು,
ಯಾವುದೇ ಒಂದು ದೊಡ್ಡ ಕಂಪನಿಯ ಸಿಇಒ ಥರ ಆಗ್ಬೇಕು ಅಂದ್ರೆ ನಾವು ಅವರ ಥರ ಯೋಚನೆ ಮಾಡಬೇಕು, ಅವರ ಥರ ನಿರ್ಧಾರ ತಗೋಬೇಕು. ಸುಮ್ಮನೆ ಅವ್ರ ಕುರ್ಚಿ ಕಡೆ ನೋಡಿದ್ರೆ ಆಗಲ್ಲ. ಇಲ್ಲಿ ತಂದೆಯ ಸಮಾನ ಆಗುವುದು ಅಂದ್ರೆ ಅದೇ. ಆಹಾ, ಹೋಲಿಕೆ ಚೆನ್ನಾಗಿದೆ. ಭಗವಂತನ ಗುಣಗಳನ್ನ, ಆತನ ಯೋಚನಾ ಕ್ರಮವನ್ನ ನಮ್ಮದಾಗಿಸ್ಕೊಳ್ಳೋದು. ನಿಖರವಾಗಿ. ಹಾಗಾದ್ರೆ ಇದನ್ನ ಸಾಧಿಸಕ್ಕೆ ಏನಾದ್ರೂ ಸರಳ ವಿಧಾನ ಇದೆಯಾ? ದೊಡ್ಡ ತಪಸ್ಸು ಅಥವಾ ಹಠಯೋಗ ಮಾಡ್ಬೇಕಾ? ಇಲ್ಲ. ಯಾವಾಗಲೂ ಕಠಿಣ ಗುರಿಯ ಜೊತೆ ಸರಳ ವಿಧಾನವನ್ನು ತಿಳಿಸಲಾಗತ್ತೆ. ವಿಧಾನ ತುಂಬಾ ಸಿಂಪಲ್. ಕೇವಲ ತಂದೆಯನ್ನು ಅನುಸರಿಸಿ ಫಾಲೋ ಮಾಡೋದು. ಫಾಲೋ. ಹೌದು. ಇಲ್ಲಿ ಮಾದರಿಯಾಗಿರೋದು ಪ್ರಜಾಪಿತ ಬ್ರಹ್ಮಬಾಬಾ. ನಮ್ಮ ಕಣ್ಣು ಮುಂದೆ ಇರುವ ಸಂಪೂರ್ಣತೆಯನ್ನ ಸಾಧಿಸಿದ ಜೀವಂತ ಉದಾಹರಣೆ ಅವರು. ತಂದೆಯನ್ನ ಅನುಸರಿಸಿ ಅನ್ನೋದು ಕೇಳೋಕೆ ಸರಳ, ಆದ್ರೆ ಒಬ್ಬರ ಇಡೀ ಜೀವನವನ್ನು ಅನುಸರಿಸೋದು ಅಂದ್ರೆ ಏನು? ಅವರು ದಿನನಿತ್ಯ ಏನ್ ಮಾಡ್ತಿದ್ರು ಅಂತ ಒಂದು ಲಿಸ್ಟ್ ಮಾಡಿ ಅದನ್ನೇ ಮಾಡೋದಾ ಅಥವಾ ಅದರ ಹಿಂದಿನ ತತ್ವವನ್ನೇ ಹಿಡಿಯೋದಾ? ಬಹಳ ಒಳ್ಳೆ ಪ್ರಶ್ನೆ. ಇದು ಕೇವಲ ಬಾಹ್ಯ ನಕಲು ಮಾಡೋದಲ್ಲ. ಬ್ರಹ್ಮಬಾಬಾ ಅವರ ಯಶಸ್ಸಿನ ರಹಸ್ಯ ಒಂದೇ ಒಂದು ವಾಕ್ಯದಲ್ಲಿದೆ. ಓಕೆ. ಅವರು ತಮ್ಮ ಜೀವನದ ಪ್ರತಿ ಕ್ಷಣ, ಪ್ರತಿ ಸಂಕಲ್ಪ ಮತ್ತು ಪ್ರತಿ ಉಸಿರನ್ನು ಸಫಲಗೊಳಿಸಿದರು. ಒಂದು ಕ್ಷಣವನ್ನು ವ್ಯರ್ಥ ಮಾಡಲಿಲ್ಲ. ಅವರ ಪ್ರತಿ ಕ್ಷಣ ಒಂದು ಭಗವಂತನ ನೆನಪಿನಲ್ಲಿ ಕಳೆಯಿತು ಅಥವಾ ವಿಶ್ವ ಕಲ್ಯಾಣದ ಸೇವೆಯಲ್ಲಿ ತೊಡಗಿತು. ಇಲ್ಲಿ ನಾವು ಕಲಿಬೇಕಾದದ್ದು ಆ ತತ್ವವನ್ನ. ನಮ್ಮ ಸಮಯ, ಸಂಕಲ್ಪ ಮತ್ತು ಉಸಿರನ್ನ ವ್ಯರ್ಥದಿಂದ ರಕ್ಷಿಸಿ ಸಫಲಗೊಳಿಸುವುದು. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರವಚನದಲ್ಲಿ ಆಧ್ಯಾತ್ಮಿಕ ಗಣಿತ ಅಂತೊಂದು ಕಾನ್ಸೆಪ್ಟ್ ಇದೆ. ಅದರ ಬಗ್ಗೆ ಕೇಳಿದಾಗ ನನಗೆ ಬಹಳ ಆಸಕ್ತಿ ಬಂತು. ಹೌದು, ಇದು ನಮ್ಮ ಪ್ರತಿಯೊಂದು ಕರ್ಮದ ಮೌಲ್ಯವನ್ನ ನಮಗೆ ತಿಳಿಸ್ಕೊಡುತ್ತೆ. ಈ ಆಧ್ಯಾತ್ಮಿಕ ಗಣಿತದ ಪ್ರಕಾರ ಈ ಪುರುಷೋತ್ತಮ ಸಂಗಮ ಯುಗದ ಒಂದು ಜನ್ಮದಲ್ಲಿ ನಾವು ಮಾಡುವ ಪ್ರತಿಯೊಂದು ಸಣ್ಣ ಪ್ರಯತ್ನಕ್ಕೂ 21 ಜನ್ಮಗಳ ಅದ್ಭುತ ಪ್ರತಿಫಲ ಸಿಗುತ್ತೆ. 21 ಜನ್ಮಗಳು? ಹೌದು. ಇದು ಮಿಲಿಯನ್ ಪಟ್ಟು ಲಾಭ ನೀಡೋ ಹೂಡಿಕೆಯ ತರಹ. 21 ಜನ್ಮಗಳ ಪ್ರತಿಫಲ. ಇದು ಕೇಳೋಕೆ ಅದ್ಭುತವಾಗಿದೆ. ಇದು ನಮ್ಮ ಇವತ್ತಿನ ಸಣ್ಣ ಸಣ್ಣ ಕೆಲ್ಸಕ್ಕೂ ಒಂದು ದೊಡ್ಡ ಅರ್ಥ ಕೊಡುತ್ತೆ. ಆದ್ರೆ ಕೆಲವರಿಗಿದು ಟೂ ಗುಡ್ ಟು ಬಿ ಟ್ರೂ ಅಂತ ಅನ್ಸಬಹುದಲ್ವಾ? ನಿಮ್ಮ ಪ್ರಶ್ನೆ ಸಹಜ. ಈ ನಂಬಿಕೆಯನ್ನ ದಿನನಿತ್ಯದ ಜೀವನದಲ್ಲಿ ಬಲವಾಗಿಟ್ಕೊಳ್ಳೋದು ಹೇಗೆ? ಇದನ್ನ ಹೀಗೆ ನೋಡ್ಬೋದು. ಒಬ್ಬ ರೈತ ಒಂದು ಮಾವಿನ ಬೀಜವನ್ನ ನೆಡ್ತಾನೆ. ಅದರಿಂದ ಬಂದ ಮರ ಮುಂದಿನ 100 ವರ್ಷಗಳ ಕಾಲ ಸಾವಿರಾರು ಹಣ್ಣುಗಳನ್ನು ಕೊಡುತ್ತೆ. ಹೌದು. ಒಂದು ಬೀಜಕ್ಕೆ ಸಾವಿರಾರು ಹಣ್ಣುಗಳ ಪ್ರತಿಫಲ ಸಿಗೋದಾದ್ರೆ ಭಗವಂತನೇ ನೇರವಾಗಿ ಜ್ಞಾನವನ್ನು ನೀಡೋ ಈ ಯುಗದಲ್ಲಿ ನಾವು ಮಾಡೋ ಶ್ರೇಷ್ಠ ಕರ್ಮಕ್ಕೆ 21 ಜನ್ಮಗಳ ಪ್ರತಿಫಲ ಸಿಗೋದು ಅಸಹಜವೇನಲ್ಲ. ಇಲ್ಲಿನ ಗಣಿತವೇ ಬೇರೆ. ಸರಿ, ಆ ಗಣಿತವನ್ನ ಸ್ವಲ್ಪ ಬಿಡಿಸಿ ಹೇಳಿ. ನಮ್ಮ ಸಮಯವನ್ನ ಸಫಲಗೊಳಿಸಿದ್ರೆ ಏನಾಗುತ್ತೆ? ಮೊದಲನೇದು, ನಾವು ನಮ್ಮ ಸಮಯವನ್ನ ಸಫಲಗೊಳಿಸಿದ್ರೆ ಅಂದ್ರೆ ವ್ಯರ್ಥ ಮಾತು, ಚಿಂತನೆಗಳಲ್ಲಿ ಕಳೆಯದೆ ಶ್ರೇಷ್ಠ ಕಾರ್ಯಗಳಲ್ಲಿ ತೊಡಗಿಸಿದ್ರೆ ಓಕೆ. ಅದರ ಪ್ರತಿಫಲವಾಗಿ 21 ಜನ್ಮಗಳವರೆಗೆ ಸಂಪೂರ್ಣ ಆಯುಷ್ಯ ಮತ್ತು ಸುಖದ ರಾಜ್ಯಭಾಗ್ಯ ಸಿಗುತ್ತೆ. ಅಲ್ಲಿ ಅಕಾಲಿಕ ಮರಣ ಅಥವಾ ಅನಾರೋಗ್ಯದ ಪ್ರಶ್ನೆನೇ ಇರಲ್ಲ. ಹಾಗಾದ್ರೆ ಉಸಿರಿನ ಬಗ್ಗೆ ಏನ್ ಹೇಳಲಾಗಿದೆ? ಸಮಯವನ್ನ ಸಫಲಗೊಳಿಸೋದು ಅರ್ಥವಾಯಿತು. ಆದ್ರೆ ಉಸಿರು, ನಾವು ದಿನಕ್ಕೆ 20,000ಕ್ಕೂ ಹೆಚ್ಚು ಸಲ ಉಸಿರಾಡ್ತೀವಿ. ಪ್ರತಿ ಉಸಿರಿನೂ ನೆನ್ಪಿನಲ್ಲಿಡೋದು ಸಾಧ್ಯನಾ? ಅತ್ಯುತ್ತಮ ಪ್ರಶ್ನೆ. ಪ್ರತಿ ಉಸಿರನ್ನು ಪ್ರಜ್ಞಾಪೂರ್ವಕವಾಗಿ ನೆನ್ಪಿನಲ್ಲಿಡೋದು ಅಸಾಧ್ಯ. ಹೌದು. ಇಲ್ಲಿ ಉಸಿರನ್ನು ಸಫಲಗೊಳಿಸೋದು ಅಂದ್ರೆ ನಮ್ಮ ಸಹಜ ಸ್ಥಿತಿಯೇ ಭಗವಂತನ ನೆನಪಿನಲ್ಲಿ ಇರೋ ಹಾಗೆ ಅಭ್ಯಾಸ ಮಾಡೋದು. ನಾವು ದಿನದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸಮಯ ಆ ನೆನಪಿನಲ್ಲಿ ಕಳೆಯೋದರಿಂದ ಅದಕ್ಕೆ ಪ್ರತ್ಯಾಗವಾಗಿ 21 ಜನ್ಮಗಳವರೆಗೆ ಸಂಪೂರ್ಣ ಆರೋಗ್ಯ ಅಂದ್ರೆ ಕಂಚನಕಾಯ. ಹೌದು, ಕಂಚನಕಾಯ ಸಿಗುತ್ತೆ. ರೋಗದ ಸುಳಿವೇ ಇಲ್ಲದ ಆರೋಗ್ಯವಂತ ಶರೀರ. ಅಂದ್ರೆ 21 ಜನ್ಮಗಳಿಗೆ ಜಿಮ್ ಮೆಂಬರ್ಶಿಪ್ ಬೇಡ, ಡಯಟ್ ಪ್ಲಾನ್ ಬೇಡ ಅಂತಾಯ್ತು. ಹೌದು. ಆಧ್ಯಾತ್ಮಿಕ ಅರ್ಥದಲ್ಲಿ ಶರೀರವೇ ರೋಗಮುಕ್ತವಾಗಿರುತ್ತೆ. ಇದೇ ರೀತಿ ನಾವು ಪಡೆದ ಜ್ಞಾನವನ್ನು ಸಫಲಗೊಳಿಸಿದ್ರೆ ಅಂದ್ರೆ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ. ಹೌದು. ನಮಗೆ 21 ಜನ್ಮಗಳವರೆಗೆ ಯಾವುದೇ ಸಲಹೆಗಾರರ ಸಹಾಯವಿಲ್ಲದೆ ರಾಜ್ಯವನ್ನ ಆಳುವಷ್ಟು ತೀಕ್ಷ್ಣವಾದ ಬುದ್ಧಿವಂತಿಕೆ ಸಿಗುತ್ತೆ. ಹಾಗೆಯೇ ಶಕ್ತಿಗಳನ್ನು ಸಫಲಗೊಳಿಸಿದ್ರೆ ಪ್ರಕೃತಿ ನಮ್ಮ ದಾಸಿಯಾಗುತ್ತೆ ಮತ್ತು ಗುಣಗಳನ್ನು ಸಫಲಗೊಳಿಸಿದ್ರೆ 84 ಜನ್ಮಗಳ ನಂತರವೂ ನಮ್ಮನ್ನ ಸರ್ವಗುಣ ಸಂಪನ್ನ ಅಂತ ಕೀರ್ತಿಸಲಾಗುತ್ತೆ. ನಿಜಕ್ಕೂ ಈ ದೃಷ್ಟಿಕೋನವು ನಮ್ಮ ಪ್ರತಿಯೊಂದು ಕ್ಷಣದ ಮೌಲ್ಯವನ್ನ ಅನಂತಪಟ್ಟು ಹೆಚ್ಚಿಸುತ್ತೆ. ಆದ್ರೆ ಇದೆಲ್ಲವನ್ನೂ ತಿಳಿದಿದ್ರೂ ಆಚರಣೆಯಲ್ಲಿ ತರುವಾಗ ಕೆಲವು ಸವಾಲುಗಳು ಎದುರಾಗ್ತವೆ ಅಲ್ವಾ? ಖಂಡಿತ. ಪ್ರವಚನದಲ್ಲಿ ಸಾಮಾನ್ಯವಾಗಿ ಬರೋ 2 ಮುಖ್ಯ ಸವಾಲುಗಳನ್ನ ಹೇಳಿದ್ದಾರೆ. ಒಂದು, ಅದು ಹಾಗೆಯೇ ಆಗಿಹೋಯ್ತು ಅಂತ ಸಬೂಬು ಹೇಳೋದು, ಮತ್ತು ಇನ್ನೊಂದು ವಿರೋಧವನ್ನ ಎದುರಿಸೋದು. ಹೌದು.
ಮೊದಲ ಸವಾಲಿಗೆ ಪರಿಹಾರವನ್ನ ಬಹಳ ಸುಂದರವಾಗಿ ವಿವರಿಸಲಾಗಿದೆ. ಆಗಿ ಹೋಯ್ತು ಅನ್ನೋ ಮಾತೆ ನಮ್ಮ ಇಂದ್ರಿಯಗಳ ಮೇಲೆ ನಮಗೆ ಹಿಡಿತ ಇಲ್ಲ, ನಾವು ಅವುಗಳ ದಾಸರಾಗಿದ್ವಿ ಅನ್ನೋದರ ಸಂಕೇತ. ಇದರ ಪರಿಹಾರ ಕೇವಲ ಯೋಚಿಸೋದಲ್ಲ, ಬದಲಿಗೆ ಸ್ವಮಾನದಲ್ಲಿ ಸ್ಥಿತರಾಗೋದು. ಒಂದ್ ನಿಮಿಷ, ನನಗೊಂದು ಗೊಂದಲ ಇದೆ. ಆಗಿ ಹೋಯ್ತು ಅನ್ನೋದಕ್ಕೆ ಪರಿಹಾರ ಸ್ವಮಾನದಲ್ಲಿ ಸ್ಥಿತರಾಗೋದು ಅಂತ ಹೇಳಿದ್ರಿ. ಆದ್ರೆ ಕೋಪ ಬಂದಾಗ ಆ ಕ್ಷಣದಲ್ಲಿ ಹೌದು, ಆ ಕ್ಷಣದಲ್ಲಿ ನಾನು ಶಾಂತ ಸ್ವರೂಪ ಆತ್ಮ ಅಂತ ಅಂದ್ಕೊಳ್ಳೋದು ಇನ್ನೂ ಕಷ್ಟ ಅಲ್ವಾ? ಆ ಸ್ವಿಚ್ ಹೇಗೆ ಆನ್ ಆಗತ್ತೆ? ನಿಮ್ಮ ಗೊಂದಲ ಸರಿಯಿದೆ. ಕೋಪ ಬಂದಾಗ ಶಾಂತಿಯ ಬಗ್ಗೆ ಯೋಚಿಸೋದು ಕಷ್ಟ. ಅದಕ್ಕಾಗಿಯೇ ಆ ಸ್ಥಿತಿಯನ್ನ ಮೊದಲೇ ಅಭ್ಯಾಸ ಮಾಡಿ ನಮ್ಮ ಸಹಜ ಸ್ಥಿತಿಯನ್ನಾಗಿ ಮಾಡ್ಕೋಬೇಕು. ಅಂದ್ರೆ ಪೂರ್ವ ತಯಾರಿ ಬೇಕು. ಹೌದು, ಬೆಳಗ್ಗೆ ಎದ್ದ ತಕ್ಷಣ ದಿನದಲ್ಲಿ ಆಗಾಗ ನಾನು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ಎಂಬ ಸ್ವಮಾನದ ಆಸನದ ಮೇಲೆ ಕೂತ್ಕೊಳ್ಳುವ ಅಭ್ಯಾಸ ಮಾಡಬೇಕು. ಹೀಗೆ ನಮ್ಮ ಡಿಫಾಲ್ಟ್ ಸ್ಟೇಟ್ ಆ ಶ್ರೇಷ್ಠ ಸ್ಥಿತಿಯಾದಾಗ ಕೋಪದಂತಹ ಸನ್ನಿವೇಶ ಬಂದಾಗ ಆ ಸ್ಥಿತಿಗೆ ಮರಳೋದು ಸುಲಭವಾಗತ್ತೆ. ಓಕೆ. ಹಾಗಾದ್ರೆ ಎರಡನೇ ಸವಾಲಾದ ವಿರೋಧವನ್ನ ಹೇಗೆ ಎದುರಿಸೋದು? ಪೊಸಿಷನ್ ಇದ್ದಲ್ಲಿ ಅಪೋಸಿಷನ್ ಇಲ್ಲ. ಇದು ಕೇಳಕ್ ಚೆನ್ನಾಗಿದೆ, ಆದ್ರೆ ನಿಜ ಜೀವನದಲ್ಲಿ ಯಾರಾದ್ರೂ ನಮ್ಮೇಲೆ ಕೂಗಾಡ್ತಿರುವಾಗ ನಮ್ಮ ಪೊಸಿಷನ್ನಲ್ಲಿ ಸುಮ್ನೆ ನಿಂತ್ರೆ ಅವರು ನಮ್ಮನ್ನ ಅಹಂಕಾರಿಗಳು ಅಥವಾ ದುರ್ಬಲರು ಅಂತ ತಿಳ್ಕೊಳ್ಳಲ್ವಾ? ಇದು ತುಂಬಾ ಪ್ರಾಕ್ಟಿಕಲ್ ಪ್ರಶ್ನೆ. ಇಲ್ಲಿ ಬ್ರಹ್ಮಬಾಬಾವರ ಉದಾಹರಣೆ ಇದೆ. ಯಜ್ಞದ ಆರಂಭದಲ್ಲಿ ಅವರಿಗೆ ಎಲ್ಲೆಡೆಯಿಂದ ನಿಂದನೆ, ವಿರೋಧ ಎದುರಾಯ್ತು. ಅವರು ವಿರೋಧದೊಂದಿಗೆ ಹೋರಾಡ್ಲಿಲ್ಲ, ವಾದವಿವಾದ ಮಾಡ್ಲಿಲ್ಲ. ತಮ್ಮ ಆಧ್ಯಾತ್ಮಿಕ ಸ್ಥಾನದಲ್ಲಿ ಸ್ಥಿರವಾಗಿ ನಿಂತ್ರು. ಅಂದ್ರೆ ಬಾಹ್ಯವಾಗಿ ಮೌನವಾಗಿದ್ದು ಆಂತರಿಕವಾಗಿ ನಾನು ಭಗವಂತನ ರಥ, ನಾನು ವಿಶ್ವ ಪರಿವರ್ತಕ ಎಂಬ ಉನ್ನತ ಸ್ವಮಾನದಲ್ಲಿರೋದು. ಈ ಸ್ಥಿತಿಯು ಒಂದು ಶಕ್ತಿಯುತ ಕಂಪನವನ್ನ ಸೃಷ್ಟಿಸುತ್ತೆ. ಅದು ಎದುರಿನವರ ವಿರೋಧವನ್ನ ತಣ್ಣಗಾಗಿಸುತ್ತೆ. ಇದು ದುರ್ಬಲತೆಯಲ್ಲ, ಖಂಡಿತ ಅಲ್ಲ. ಇದು ಅತ್ಯುನ್ನತ ಶಕ್ತಿಯ ಪ್ರದರ್ಶನ. ಅವರು ನಮ್ಮನ್ನು ನೋಡಿ ಅಹಂಕಾರಿ ಅಂದ್ಕೊಂಡ್ರು. ನಮ್ಮ ಸ್ಥಿತಿ ಅಚಲವಾಗಿದ್ರೆ ಕಾಲಕ್ರಮೇಣ ಅವರ ದೃಷ್ಟಿಕೋನ ಬದಲಾಗುತ್ತೆ. ಅಂದ್ರೆ ಅವರ ಮಾತುಗಳಿಗೆ ಪ್ರತಿಕ್ರಿಯಿಸದೆ ನಮ್ಮ ಆಂತರಿಕ ಸ್ಥಿತಿಯನ್ನ ಬಲಪಡಿಸಿಕೊಳ್ಳೋದು. ಈ ಉನ್ನತ ಸ್ಥಿತಿಯಲ್ಲಿ ಸ್ಥಿರವಾಗಿರಲು ಈ ವರ್ಷಕ್ಕಾಗಿ ಒಂದು ವಿಶೇಷ ವರದಾನವನ್ನು ಕೊಟ್ಟಿದಾರಲ್ವಾ? ಅದೇ ಆ ಮಾಸ್ಟರ್ ಕೀಲಿ. ಹೌದು, ಈ ವರ್ಷದ ವಿಶೇಷ ವರದಾನವೇ ಪರಿವರ್ತನಾ ಶಕ್ತಿ. ಹೌದು, ನಮ್ಮ ಜೀವನದಲ್ಲಿ ಯಾವುದೇ ನಕಾರಾತ್ಮಕ ಸನ್ನಿವೇಶ, ವ್ಯಕ್ತಿ ಅಥವಾ ಸಂಕಲ್ಪ ಎದುರಾದಾಗ ಇದು ಏಕೆ ಹೀಗೆ, ಏನು ಮಾಡೋದು, ಹೇಗೆ ಸರಿಪಡಿಸೋದು ಅಂತ ಚಿಂತಿಸ್ತಾ ಸಮಯ ವೇಸ್ಟ್ ಮಾಡೋದನ್ನ ಬಿಟ್ಟು ತಕ್ಷಣ ಈ ಪರಿವರ್ತನಾ ಶಕ್ತಿಯನ್ನ ಬಳಸ್ಬೇಕು. ಅದಕ್ಕೊಂದು ಸುಂದರವಾದ ಉದಾಹರಣೆ ಕೂಡ ಇದೆಯಲ್ಲ? ಹೌದು, ದೀಪದ ಉದಾಹರಣೆ. ಒಂದು ಕೋಣೆಯಲ್ಲಿ ಕತ್ತಲು ತುಂಬಿದ್ರೆ ನಾವದನ್ನ ಕೋಲಿನಿಂದ ಹೊಡೆದು ಓಡಿಸೋಕಾಗುತ್ತಾ? ಇಲ್ಲ, ಖಂಡಿತ ಇಲ್ಲ. ನಾವು ಮಾಡೋದು ಒಂದೇ ಕೆಲಸ, ಸ್ವಿಚ್ ಆನ್ ಮಾಡೋದು. ಎಕ್ಸಾಕ್ಟ್ಲಿ. ಸ್ವಿಚ್ ಆನ್ ಮಾಡಿದ್ರೆ ಬೆಳಕು ಬರುತ್ತೆ, ಕತ್ಲು ತಾನಾಗಿ ಹೋಗುತ್ತೆ. ಹಾಗೆಯೇ ನಕಾರಾತ್ಮಕತೆಯ ಕತ್ತಲು ಬಂದಾಗ ಅದರ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ನಮ್ಮ ಸ್ಮೃತಿಯ ಸ್ವಿಚ್ ಅನ್ನು ಆನ್ ಮಾಡಬೇಕು. ನಾನು ಯಾರು ಅಂತ. ಹೌದು, ನಾನು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ಎಂಬ ಅರಿವಿನ ಬೆಳಕನ್ನು ಬೆಳಗಿದ ತಕ್ಷಣ ನಕಾರಾತ್ಮಕತೆಯ ಕತ್ತಲು ಮಾಯವಾಗುತ್ತೆ. ಅಂದ್ರೆ ಸಮಸ್ಯೆ ಬಗ್ಗೆ ಯೋಚಿಸೋ ಬದಲು ಪರಿಹಾರದ ಸ್ವರೂಪದಲ್ಲಿ ಸ್ಥಿತರಾಗೋದು. ಇಲ್ಲಿನ ಒಂದು ಸುಲಭವಾದ ಸೂತ್ರ: ನಿಮ್ಮ ಸ್ವಮಾನದ ಸೀಟ್ ಮೇಲೆ ಸೆಟ್ ಆಗಿರಿ, ಆಗ ನೀವು ಅಪ್ಸೆಟ್ ಆಗುವುದಿಲ್ಲ. ಅತ್ಯಂತ ಸರಳ ಮತ್ತು ಶಕ್ತಿಯುತ ಸೂತ್ರ. ಜನ್ಮಾಂತರಗಳಿಂದ ಸಣ್ಣ ಸಣ್ಣ ವಿಷಯಗಳಿಗೆ ಅಪ್ಸೆಟ್ ಆಗೋ ಸಂಸ್ಕಾರ ನಮ್ಮಲ್ಲಿ ಆಳವಾಗಿ ಬೇರೂರಿಗೆ. ಆದರೆ ಈ ಒಂದೇ ಒಂದು ಅಭ್ಯಾಸದಿಂದ ಆ ಹಳೆಯ ಸಂಸ್ಕಾರಗಳನ್ನು ಸುಲಭವಾಗಿ ಕೊನೆಗೊಳಿಸಬಹುದು. ಅದ್ಭುತ. ಇನ್ನು ಇದೆಲ್ಲವನ್ನು ಆಚರಣೆಗೆ ತರಲು ಈ ವರ್ಷ ವಿಶೇಷವಾಗಿ ಬಿಡಬೇಕಾದ 2 ವಿಷಯಗಳ ಬಗ್ಗೆಯೂ ಗಮನ ಸೆಳೆದಿದ್ದಾರೆ. ಅವು ಯಾವುವು? ಹೌದು, ಅವುಗಳೆಂದರೆ ಕ್ರೋಧ ಮತ್ತು ಅಧಿಕಾರದ ದರ್ಪ, ಅಂದ್ರೆ ರೋಬ. ಹೌದು, ಯಾರನ್ನಾದ್ರೂ ತಿದ್ದಲು ಕಠಿಣತೆ ಅಥವಾ ಕೋಪದ ಅಗತ್ಯವಿದೆ ಅನ್ನೋದು ಒಂದು ದೊಡ್ಡ ತಪ್ಪು ಕಲ್ಪನೆ. ನಾವು ಆ ರೀತಿ ವರ್ತಿಸಿದಾಗ ಅವರಲ್ಲಿ ಮತ್ತಷ್ಟು ವಿರೋಧದ ಭಾವನೆ ಹುಟ್ಟುತ್ತದೆ ಹೊರತು ಅವರು ಬದಲಾಗಲ್ಲ. ನಿಜ. ಸದಾ ಮುಗುಳ್ನಗುವ ಮುಖವೇ ಎಲ್ಲಕ್ಕಿಂತ ದೊಡ್ಡ ಸೇವೆ ಮತ್ತು ಸಾಧನೆ ಅಂತ ಹೇಳಲಾಗಿದೆ. ಹಾಗಾದ್ರೆ ದಿನದ ವರದಾನ ಮತ್ತು ಸ್ಲೋಗನ್ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸೋಣ. ಈ ದಿನದ ವರದಾನ ಹೀಗಿದೆ: ಪ್ರತಿಯೊಬ್ಬರ ಅಭಿಪ್ರಾಯಕ್ಕೆ ಗೌರವ ನೀಡಿ, ವಿಶ್ವದಿಂದ ಗೌರವವನ್ನು ಪಡೆಯಿರಿ. ಇದರ ವಿಧಾನವೂ ಸರಳ. ಯಾರಾದರೂ ಒಂದು ಅಭಿಪ್ರಾಯ ಹೇಳಿದಾಗ ಅದು ತಪ್ಪಾಗಿದ್ರೂ ಕೂಡ ಮೊದಲು ಅವರ ಭಾವನೆಗೆ ಗೌರವ ಕೊಟ್ಟು, ನಿಮ್ಮ ಅಭಿಪ್ರಾಯ ಬಹಳ ಒಳ್ಳೆಯದು ಅಂತ ಹೇಳಿ, ಆಮೇಲೆ ಪ್ರೀತಿಯಿಂದ ನಿಮ್ಮ ಮಾರ್ಗದರ್ಶನವನ್ನು ನೀಡಿ. ಹೀಗೆ ಮಾಡೋದ್ರಿಂದ ನಾವು ಕೇಳದಿದ್ರೂ ಜಗತ್ತು ನಮಗೆ ಗೌರವವನ್ನು ಕೊಡುತ್ತೆ. ಮತ್ತು ಸ್ಲೋಗನ್ ಹೀಗಿದೆ:
ಸರ್ವಶಕ್ತಿವಂತ ತಂದೆ ಸದಾ ನನ್ನ ಜೊತೆಗಿದ್ದಾನೆ ಎಂಬ ಸ್ಮೃತಿಯ ತಿಲಕವನ್ನು ಹಣೆ ಅಂದ್ರೆ ಬುದ್ಧಿಯಲ್ಲಿಟ್ಟುಕೊಳ್ಳುವುದೇ ಸೌಭಾಗ್ಯದ ಸಂಕೇತ. ಈ ಅರಿವು ಸ್ಥಿರವಾಗಿದ್ರೆ ಅಹಂಕಾರ ಬರೋದಿಲ್ಲ ಮತ್ತು ನಾವು ಎಲ್ಲರಿಗೂ ಗೌರವ ಕೊಡಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಇಂದಿನ ಈ ಇಡೀ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡೋದಾದ್ರೆ ಒಂದು ಉನ್ನತ ಗುರಿ ತಂದೆಯ ಸಮಾನ ಆಗುವುದು. ಅದನ್ನ ತಲುಪಲು ತಂದೆಯನ್ನ ಅನುಸರಿಸುವುದು ಎಂಬ ಸರಳ ವಿಧಾನ ನಮ್ಮ ಪ್ರತಿಕ್ಷಣದ ಮಹತ್ವವನ್ನ ತಿಳಿಸೋ ಆಧ್ಯಾತ್ಮಿಕ ಗಣಿತ ಮತ್ತು ಎಲ್ಲಕ್ಕಿನ್ನ ಮುಖ್ಯವಾಗಿ ಎಂಥದ್ದೇ ಪರಿಸ್ಥಿತಿಯನ್ನ ಎದುರಿಸಲು ಪರಿವರ್ತನಾ ಶಕ್ತಿ ಎಂಬ ಮಾಸ್ಟರ್ ಕೀಯ ಬಗ್ಗೆ ತಿಳಿದುಕೊಂಡೆವು. ಹೌದು, ಇಲ್ಲಿನ ಪ್ರಮುಖ ಪ್ರಾಯೋಗಿಕ ಹೆಜ್ಜೆಗಳೆಂದ್ರೆ ಸ್ವಮಾನದ ಆಸನದ ಮೇಲೆ ಸ್ಥಿರವಾಗಿರೋದು ಮತ್ತು ಕ್ರೋಧ ದರ್ಪವನ್ನ ಸಂಪೂರ್ಣವಾಗಿ ತ್ಯಜಿಸೋದು. ಈ ಎರಡೂ ಅಂಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ತಂದೆಯ ಸಮಾನ ಆಗೋ ಗುರಿ ಅತ್ಯಂತ ಸಮೀಪವಾಗುತ್ತೆ. ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಚಿಂತನೆಗಾಗಿ ಪ್ರಶ್ನೆ. ಈ ಪ್ರವಚನದಲ್ಲಿ 3 ಬಗೆಯ ಶಾಶ್ವತ ಉಡುಗೊರೆಗಳ ಬಗ್ಗೆ ಹೇಳಲಾಗಿದೆ. ಮನಸ್ಸಿನಿಂದ ಶಕ್ತಿಯ ಉಡುಗೊರೆ, ಮಾತಿನಿಂದ ಜ್ಞಾನದ ಉಡುಗೊರೆ ಮತ್ತು ಕರ್ಮದಿಂದ ಗುಣಗಳ ಉಡುಗೊರೆ. ಇಂದಿನ ಜಗತ್ತಿಗೆ ಈ 3ರಲ್ಲಿ ಯಾವ ಉಡುಗೊರೆಯ ಅವಶ್ಯಕತೆ ಹೆಚ್ಚಿದೆ ಮತ್ತು ಒಬ್ಬ ವ್ಯಕ್ತಿ ತನ್ನ ದೈನಂದಿನ ಜೀವನದಲ್ಲಿ ಆ ಉಡುಗೊರೆಯನ್ನು ನೀಡಲು ಹೇಗೆ ಪ್ರಾರಂಭಿಸಬಹುದು? ಇದರ ಬಗ್ಗೆ ಯೋಚಿಸಿ. ಮುಂದಿನ ಬಾರಿ ಮತ್ತೊಂದು ಆಳವಾದ ವಿಷಯದೊಂದಿಗೆ ಭೇಟಿಯಾಗೋಣ.